ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಜಾತಕದಲ್ಲಿ ಯಾವ ಗ್ರಹ ಪ್ರಬಲವಾಗಿದ್ರೆ ಆ ವ್ಯಕ್ತಿ ಯೋಗವಂತನಾಗಿ ಬದುಕಬಹುದು ಅನ್ನೋದರ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಗೆ ಆ ವ್ಯಕ್ತಿಯ ಜಾತಕ ಪರಿಶೀಲನೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಯೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸಿದ ಕಾರ್ಯಕ್ರಮ ಆರಂಭಿಸಬಹುದಾ? ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂಥ ಸೈನಿಕರಿಗೂ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಆನಂದದಾಯಕವಾಗಿ, ಸುಭದ್ರವಾಗಿ, ಸಮೃದ್ಧಿಯಾಗಿರಲಿ ಅಂತೇಳಿ ಅಮ್ಮನೆಲ್ಲ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಹಡಿದ ಅವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ನವರಾತ್ರಿಗಳಲ್ಲಿ, ಗುಪ್ತ ನವರಾತ್ರಿಗಳಲ್ಲಿ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು. ಏಕೆಂದರೆ ಇದನ್ನು ನಾವು ದುರ್ಗಾಷ್ಟಮಿ ಅಂತ ಕೂಡ ಕರಿತೀವಿ. ನವರಾತ್ರಿ ಅಂತಕ್ಕಂಥದ್ದು ನಾವೇನೆಂದರೆ ಬಹಳ ಮುಖ್ಯವಾಗಿ ಶರನ್ನವರಾತ್ರಿಯನ್ನು ಮಾತ್ರ ನಾವು ಆಲೋಚಿಸುವಂಥದ್ದಾಗಿರುತ್ತೆ. ಆದರೆ ಈ ಗುಪ್ತ ನವರಾತ್ರಿಯಲ್ಲೂ ಕೂಡ ಅಷ್ಟಮಿ ಅಂತಕ್ಕಂಥದ್ದು ಸ್ವಾತಿ ನಕ್ಷತ್ರ ಬಂದಿರತಕ್ಕಂಥದ್ದು ಬಹಳ ವಿಶೇಷ. ಬುಧವಾರ ಸ್ವಾತಿ ನಕ್ಷತ್ರ ಬಂದಾಗ ಮಹಾವಿಷ್ಣುವಿಗೆ ಸಂಬಂಧಪಟ್ಟ, ಯಾಕೆಂದರೆ ನಮ್ಮ ಪಾರ್ಚನಿಗೆ ಕಾರಕನಾಗತಕ್ಕಂಥವ್ರು ಮಹಾವಿಷ್ಣು. ಬದುಕನ್ನು ಹೇಗೆ ನೀವು ಜೀವನವನ್ನು ಉಜ್ಜೀವನವಾಗಿ ಮಾಡ್ತಕ್ಕಂಥದ್ದು, ಪ್ರಮೋಷನ್ ಸಿಗ್ತಕ್ಕಂಥದ್ದು, ಪ್ರಮೋಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬದುಕಿಗಿರ್ಬೋದು, ಕೆಲಸದಲ್ಲಿ ವೃತ್ತಿಯಲ್ಲಿರ್ಬೋದು, ಪ್ರಮೋಷನ್ ಬೇಕೇ ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಈಗ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ನಾವು ಎಷ್ಟು ಮಾನ್ಯತೆಯನ್ನು ಕೊಡ್ತೀವೋ ಹಾಗೆ ಉನ್ನತ ವಿದ್ಯಾಭ್ಯಾಸಕ್ಕೂ ಕೂಡ ಅಷ್ಟೇ ಮಾನ್ಯತೆಯನ್ನು ಕೊಡ್ತಕ್ಕಂಥದ್ದು. ಯಾಕಂದರೆ ಎಲ್ಲವೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಬದುಕಿನಲ್ಲಿ, ನಿಮ್ಮ ಬದುಕಿನಲ್ಲಿ ಆನಂದಕರವಾದ ಕ್ಷಣಗಳನ್ನು ಕಾಣಬೇಕು, ಮಾನಸಿಕ ಒತ್ತಡಾರ್ಧಗಳಿಂದ ದೂರ ಆಗಬೇಕಂತ ಆದರೆ ಇವತ್ತಿನ ದಿವಸ ಸ್ವಾತಿ ನಕ್ಷತ್ರದ ದಿವಸ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ. ಓಂ ನಮೋ ನೃಸಿಂಹಾಯ ಹಿರಣ್ಯಕಶ್ಯಪ ವಕ್ಷಸ್ಥಲ ವಿದಾರಣಾಯ ತ್ರಿಭುವನ ವ್ಯಾಪಕಾಯ ಭೂತಪ್ರೇತ ಪಿಶಾಚಿ ಶಾಕಿನಿ ಢಾಕಿನಿ ಕೀಲನೋನ್ಮೂಲನಾಯ ಸ್ತಂಭೋದ್ಭವ ಸಮಸ್ತ ದೋಷಾನ್ ಅನಹನ ಸರಸರ ಚಲಚಲ ಕಂಪ ಕಂಪ ಮತ ಮತ ಹೂಂಪಟ್ ಹೂಂಪಟ್ಟಂಟಹ ಮಹಾರುದ್ರಜಾಪಿತಾಯ ಲಕ್ಷ್ಮೀ ನಾರಸಿಂಹಾಯ ನಮಃ. ಈ ಮಂತ್ರನ ಕೇಳಿದಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನಿಮ್ಮ ಬದುಕಿನಲ್ಲಿ ಏನಾದರೂ ಬದಲಾವಣೆ ಆಗ್ತಕ್ಕಂಥದ್ದಾಗುತ್ತೆ. ನೀವು ಈ ಮಂತ್ರನ ಸೇವ್ ಮಾಡಿಕೊಂಡು ಪ್ರತಿನಿತ್ಯವೂ ಕೂಡ ಈ ಮಂತ್ರ ಕೇಳಿದ್ರೆ ಆಯಿತು, ನಿಮ್ಮ ಬದುಕಿನಲ್ಲಿ ಆನಂದ ಖಂಡಿತ ಬಂದೇ ಬರುತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಬುಧವಾರದ ದಿವಸ ಸ್ವಾತಿ ನಕ್ಷತ್ರ ಇದೆ. ಮದುವೆ ಆಗ್ತಾಯಿಲ್ಲ, ಮದುವೆ ವಿಳಂಬ ಆಗ್ತಾ ಇದೆ. ಮಕ್ಕಳಾಗ್ತಾಯಿಲ್ಲ, ಸಂತಾನದಲ್ಲಿ ವಿಳಂಬ ಆಗ್ತಾ ಇದೆ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗ್ತಾಯಿಲ್ಲ, ವಿಳಂಬ ಆಗ್ತಾ ಇದೆ. ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ. ಎಲ್ಲ ಆಂತರಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಈ ಒಂದು ಬುಧವಾರ. ಅದರಲ್ಲೂ ಕೂಡ ನವರಾತ್ರಿ. ನೀವು ಮಾಡ್ತಕ್ಕಂಥ ಸಂಕಲ್ಪಾದಗಳು ಯಾವೆಲ್ಲ ಸಂಕಲ್ಪಗಳಿದ್ದರೂ ಕೂಡ ಖಂಡಿತ ಲಾಭ ಆಗುತ್ತೆ. ಇನ್ನು ವಿಶೇಷತೆ ಏನಪ್ಪ ಅಂದರೆ ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿರ್ತಕ್ಕಂಥದ್ದು ಇರುತ್ತೆ. ಕೆಲವರಿಗೆ ಆರ್ಟ್ ಸರ್ಜರಿ ಆಗಿರುತ್ತೆ, ಏನೋ ಶಾರೀರಿಕವಾಗಿ ಸರ್ಜರಿಗಳಿಗೆ ಸಂಬಂಧಪಟ್ಟ ಹಾಗೆ ಈ ಋಣ ರೋಗ ಅಂತಕ್ಕಂಥದ್ದು, ಋಣ ಅಂತ, ಋಣವನ್ನು ಋಣ ಅಂತ ಇನ್ನೊಂದು ಅದನ್ನು ಋಣ ಅಂದರೆ ಚಿಕಿತ್ಸೆ ಅಂತಕ್ಕಂಥ, ಕಟ್ಟು ಅಂತಕ್ಕಂಥದ್ದು. ಹಾಗೆ ಆ ಬದುಕಿನಲ್ಲಿ ಕಟ್ಟಾಗ್ತಕ್ಕಂಥ ನಾವು ಯಾವುದೋ ಸಮಸ್ಯೆ ಬಂದಾಗ, ಈಗ ಯಾಕೆ ಸ್ಟೆಂಟ್ಸ್ ಹಾಕ್ತೀವಿ, ಅಲ್ಲಿ ಸಮಸ್ಯೆ ಇದೆ, ಆ ಪಂಪಿಂಗ್ಗೋಸ್ಕರವಾಗಿ ಸ್ಟೆಂಟ್ ಆಗ್ತದೆ. ಹಾಗೆ ನಮ್ಮ ಬದುಕಿನಲ್ಲಿ ಒಂದಷ್ಟು ನಕಾರಾತ್ಮಕ ಗ್ರಹಾದಿಗಳು ನಮ್ಮನ್ನು ಆವರಿಸಿಕೊಂಡು ನಮಗೆ ತೊಂದರೆ ಕೊಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ದೈವಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಮನೋಬಲ, ಆತ್ಮಬಲದೊಂದಿಗೆ ಮನೋಬಲ, ದೈವಬಲ, ದಿಗ್ಬಲ ಅಂತಕ್ಕಂಥದ್ದನ್ನು ನೀವು ಹೆಚ್ಚಾಗಬೇಕಾದ್ರೆ ಪ್ರಕೃತಿಯ ಮಡಲಲ್ಲಿರ್ತಕ್ಕಂಥ ಸಾಮ್ಯಯುಕ್ತವಾಗಿರ್ತಕ್ಕಂಥ
ಸರ್ವಸಮ್ಮತವಾಗಿರ್ತಕ್ಕಂಥ ಕ್ರಮವನ್ನು ನೀವು ಅನುಸರಿಸಿದಾಗ ಬದುಕು ನಿಮಗೆ ಆನಂದಕರವಾಗ್ತಕ್ಕಂಥ ಒಂದು ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ನೀವು ಇವತ್ತಿನ ದಿವಸ ಒಂದು ವಿಶೇಷವಾಗಿ ಬುಧವಾರದ ದಿವಸ ಆಗಿರೋದ್ರಿಂದ ಲಕ್ಷ್ಮೀ ನರಸಿಂಹನ ಸನ್ನಿಧಾನಕ್ಕೆ ಹೋಗಿ ನಿಮಗೆ ಅನುಕೂಲ ಇದ್ದಂಥವರು ಮನೋಬಾಧೆ ಅಂದರೆ ಮಾನಸಿಕ ಒತ್ತಡ ಇದೆ, ಆರೋಗ್ಯದ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ ಇದೆ, ಎಲ್ಲಕ್ಕೂ ಕೂಡ ಸುಪ್ರಸಿದ್ಧವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ನಾವು ಕೆಲವೊಂದಷ್ಟು ಮಧುರಗಳು ಅಂತ ಕರಿತೀವಿ. ಆ ಮಧುರ ಅಂದ್ರೆ ಜೇನುತುಪ್ಪ. ಮಧುರವನ್ನ ಇವತ್ತಿನ ದಿವಸ ಮಧು ಅಂತ ಕರಿತೀವಿ. ಮಧುವಾತ ಋತಾಯತೆ ಮಧುಕ್ಷರಂತಿ ಸಿಂಧವಃ ಮಾರ್ದ್ವೀರ್ಗಾವೋ ಭವಂತುನಃ ಮಧುನಕ್ತ ಮುತೋಷಸಿ ಮಧುಮತ್ಪಾರ್ತಿ ಭಗಂ ರಜಃ ಅಂತೇಳಿ ಒಂದು ಮಂತ್ರ, ಒಂದು ಪಂಚಾಮೃತದಲ್ಲಿ ಉಪಯೋಗಿಸ್ತೀವಿ. ಹಾಗಾಗಿ ಮಾನಸಿಕ ಒತ್ತಡಾದಿಗಳನ್ನು ನಿವೃತ್ತಿ ಮಾಡುವ ಸಲುವಾಗಿ ಅನನ್ಯವಾಗಿ ಇವತ್ತಿನ ದಿವಸ ಆ ಒಂದು ಲಕ್ಷ್ಮೀ ನರಸಿಂಹನ ಸನ್ನಿಧಾನದಲ್ಲಿ ಜೇನುತುಪ್ಪವನ್ನು ಕೊಟ್ಟು ಭಗವಂತನಿಗೆ ಅರ್ಪಣೆ ಮಾಡಿ ನನ್ನ ಮನೋವ್ಯಾಧಿಗಳನ್ನು ನಿವೃತ್ತಿ ಮಾಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಇವತ್ತಿನ ಈ ಒಂದು ಸ್ವಾತಿ ನಕ್ಷತ್ರದ ದಿವಸ ಯಾರೆಲ್ಲ ಈ ಸಮಸ್ಯೆಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥದ್ದು, ಹಾಗಾಗಿ ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ಯೆಲ್ಲೋ ಕಲರ್ ಕರ್ಚಿಪ್ಪನ್ನಾದರೂ ಕೂಡ ನೀವು ನಿಮ್ಮ ಸಮೀಪದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಎರಡನೇದಾಗಿ ಯೆಲ್ಲೋ ಕಲರ್ ಬಾಳೆಹಣ್ಣನ್ನು ಅಥವಾ ಮಾವಿನ ಹಣ್ಣನ್ನು ಆ ನರಸಿಂಹನಿಗೆ ಜೇನುತುಪ್ಪ ಯುಕ್ತವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ಖಂಡಿತ ಲಾಭವಾಗುತ್ತೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಎಲ್ಲ ಸಮಸ್ತ ವಿಧವಾದ ಮೃತ್ಯುಪಾದ ಕಂಟಕಾದಿಗಳನ್ನು ಕೂಡ ನಿವೃತ್ತಿ ಮಾಡ್ತಕ್ಕಂಥ ಮಂತ್ರ ಪ್ರಾರ್ಥನೆ ಮಾಡಿ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಗುರುಗಳೇ, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ, ಈಗ ನಮ್ಮ ಜಾತಕದಲ್ಲಿ ಯಾವ ಗ್ರಹ ಪ್ರಬಲವಾಗಿದ್ರೆ ಯೋಗವಂತ ಜೀವನವನ್ನ ಜೀವಿಸಬಹುದು? ಬಹಳ ಮುಖ್ಯವಾಗಿ ನಾವು ಜ್ಯೋತಿಷ್ಯದಲ್ಲಿ ನಾವು ಜ್ಯೋತಿಷ್ಯಕ್ಕೆ ಕಣ್ಣು ಸೂರ್ಯ ಚಂದ್ರರು ಅಂತ ಕರಿತೀವಿ. ನಮ್ಮ ಬದುಕಿಗೂ ಕೂಡ ಎರಡು ನೇತ್ರಗಳು ಅತ್ಯಂತ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ನಮಗೆ ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತೆ ಕಣ್ಣು ಅಂತಕ್ಕಂಥದ್ದು ಜಗತ್ತಿನೊಟ್ಟಿಗೆ ಸಂಬಂಧವನ್ನು ಬೆಸೆಯತಕ್ಕಂಥದ್ದು. ನಿಮ್ಮ ಭಾವನೆಗಳ ಆನಂತರ ನೋಟ ಮೊದಲು ಅಲ್ವಾ? ನೋಡಿದ್ದನ್ನ ನೀವು ಸಬ್ಕಾನ್ಶಿಯಸ್ ಅಲ್ಲಿ ಇಟ್ಕೊಂಡು ಮತ್ತೆ ಅಂತರ್ಮುಖವಾಗಿ ನೋಡ್ತಕ್ಕಂಥದ್ದು ಬೇರೆ. ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ನೀವು ತಾಜ್ ಮಹಲ್ ನೋಡೇ ಇಲ್ಲ ಅಂತ ಇಟ್ಕೊಳ್ಳೋಣ, ಬೇಡ. ಪೂರಿ ಜಗನ್ನಾಥ ಮಂದಿರ ನೀವು ನೋಡೇ ಇಟ್ಟಿಲ್ಲ ಅಂತ ಇಟ್ಕೊಳ್ಳೋಣ. ನೀವು ಯಾವುದೋ ವಿಡಿಯೋದಲ್ಲೂ ನೋಡಿಲ್ಲ ಇಲ್ಲಿ ತನಕ ಅಂತ ಆದಾಗ ನೀವು ಅದ್ರ ಬಗ್ಗೆ ಹೇಗೆ ಕಲ್ಪನೆ ಇಟ್ಕೊಳ್ತೀರಾ? ಈಗ ಇರ್ಬೋದೇನೋ ಅನ್ನಬಹುದೇ ಹೊರತು ನೋಡಿದ ನಂತರದಲ್ಲಿ ಹೀಗೇ ಇದೆ ಅಂತಕ್ಕಂಥ. ಈಗ ಹಿಂದೆ ನಮ್ಮ ಅಸೆಂಬ್ಲಿ, ನಮ್ಮ ದೇಶದ ಕ್ಯಾಪಿಟಲ್ ಸಿಟಿ ಆದಂಥ ಡೆಲ್ಲಿಯಲ್ಲಿ ಅದು ಹೇಗಿತ್ತು, ಈಗ ಹೊಸದಾಗಿ ಅದನ್ನು ಆವಿಷ್ಕಾರವನ್ನು ಮಾಡ್ತಾರೆ. ಎರಡನ್ನೂ ನೀವು ನೋಡಿ ಬಂದಾಗ ಹದಿ ಹೇಗಿದೆ ಹಿದಿ ಹೇಗಿದೆ ಅಂತಕ್ಕಂಥ ಕಲ್ಪನೆ ನಿಮ್ಮಲ್ಲಿ ಅದು ಸ್ಟೋರ್ ಆಗುತ್ತೆ. ಹಾಗೆ ಕಣ್ಣಿನ ಹಾಗೆ ಸೂರ್ಯಚಂದ್ರರು ಯಾರ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ರೆ, ಬಲವಂತನಾಗಿದ್ರೆ ಮನೋಬಲ ಚೆನ್ನಾಗಿರುತ್ತೆ. ಸೂರ್ಯ ಚೆನ್ನಾಗಿದ್ರೆ ಆತ್ಮಬಲ ಇರುತ್ತೆ. ಆತ್ಮ ಮನೋಬಲಾದಿಗಳು ಯಾರ ಜಾತಕದಲ್ಲಿ ಈ ಎರಡು ಗ್ರಹಗಳ ಸಂಯೋಜನೆ ಚೆನ್ನಾಗಿತ್ತು ಅಂದ್ರೆ ಆತ್ಮಬಲ ಮನೋಬಲ ಎರಡು ಕೂಡ ವೃದ್ಧಿ ಆಗುತ್ತೆ. ಇನ್ನ ಧರ್ಮಬಲ ಅಂದ್ರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಸತ್ಯನಿಷ್ಠ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಗುರುವಿನಿಂದ ಬರುತ್ತೆ ಅಲ್ವಾ? ಗುರುವು ಚೆನ್ನಾಗಿದ್ದಾಗ ಏನಾಯ್ತು, ಸತ್ಯನಿಷ್ಠ ಪ್ರಾಮಾಣಿಕತೆ ಅಂತಕ್ಕಂಥದ್ದು ನಿನ್ನ ಹತ್ರ ಬಂತು. ಅವಾಗ ನೀನು ಯಾರಿಗೂ ಅಂಜುವ ಕೆಲಸ ಇಲ್ಲ, ಎದುರುವ ಕೆಲಸ ಇಲ್ಲ. ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಸತ್ಯನಿಷ್ಠ ಪ್ರಾಮಾಣಿಕತೆ ಇದೆ ಅಂತ ಆದಾಗ ಅದೊಂದು ಬಲ ಸಿಗುತ್ತೆ. ಇನ್ನ ಸಂವಹನ, ಮಾತಿನಿಂದ ಮನುಷ್ಯರ ಮಧ್ಯದಲ್ಲಿ ಒಂದು ವ್ಯವಹಾರೀಕರಣವನ್ನ ಕೂಡಿಸುವಂತ ಶಕ್ತಿ ಇರ್ತಕ್ಕಂಥದ್ದು ಬುಧನಿಗೆ. ಕುಜನ ಬಂದಾಗ ಯಾವುದನ್ನೇ ಹೇಗೆ ಅಲೈನ್ಮೆಂಟ್ ಮಾಡಬೇಕು, ಹೇಗೆ ಇದನ್ನು ತೆಗೆದುಕೊಂಡು ಹೋಗಬೇಕು, ಒಬ್ಬ ದೇಶದ ಪ್ರಧಾನಮಂತ್ರಿ ಆದಂಥವನಿಗೆ, ಒಬ್ಬ ಮನೆಯ ಒಡೆಯನಿಗೆ, ಯಜಮಾನನಿಗೆ ತನ್ನ ಕುಟುಂಬವನ್ನು ಹೇಗೆ ಪೋಷಣೆ ಮಾಡಬೇಕು, ಹೇಗೆ ಅದನ್ನ ಒಂದು ಲೈನಪ್ ಅಲ್ಲಿ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಮನೋಶಕ್ತಿಯನ್ನ ಅತ್ಯಂತ ಉತ್ಕೃಷ್ಟವಾಗಿ ಆ ಒಂದು ಕಮಾಂಡಿಂಗ್ ಕೊಡ್ತಕ್ಕಂಥ ಒಂದು ಸ್ಟೇಷನ್ ಅಲ್ಲಿ ಪೊಲೀಸು ಒಬ್ಬ ನಿರೀಕ್ಷಕರಿಗೆ ಹೇಗೆ ಅವರಿಗೆ ಅಧಿಕಾರಯುಕ್ತವಾಗಿ ಎಲ್ಲವನ್ನು ಕೂಡ ಚಲಾಯಿಸುವಂತ ಒಂದು ಶಕ್ತಿ ಇರ್ತಕ್ಕಂಥದ್ದಾಗಿರುತ್ತೋ ಹಾಗೆ ಕುಜನ ಬಲ ಇರಬೇಕು. ಆ ನಂತರದಲ್ಲಿ ಬರತಕ್ಕಂಥದ್ದು ಶುಕ್ರ. ಇವನಿಲ್ಲ ಅಂದ್ರೆ ನೀವು ಇದೆಲ್ಲ ಇದ್ರೂ ವ್ಯರ್ಥ. ಶುಕ್ರ ಬಲ ಇಲ್ಲ ಅಂತ ಆದಾಗ ಇದೆಲ್ಲ ಇದ್ರೂ ಕೂಡ ವ್ಯರ್ಥ. ಶುಕ್ರ ಯಾರಿಗೆ ಕಾರಕನು? ಧನಕಾರಕನಾಗಿರ್ತಕ್ಕಂಥವನು ಗುರು ಆದರೂ ಕೂಡ ಕೊಡುವಂತವನು ಯಾರು? ಶುಕ್ರ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ 30 ದಿವಸ ಕಷ್ಟಪಟ್ಟು ಕೆಲಸ ಮಾಡಿ ಸಂಬಳ ಲೇಟ್ ಆಯ್ತು ಅಂತ ಇಟ್ಕೊಳ್ಳಿ, ನಿಮ್ಗೇನಾಗುತ್ತೆ ಅವಾಗ? ಸಮಸ್ಯೆನೂ ಆಗುತ್ತೆ, ಮನಸ್ಸಿನ ಮೇಲೆ ಆಘಾತ ಆಗುತ್ತೆ. ಅಂದ್ರೆ ಯಾರಿಗೇನ್ ಹೇಳ್ಬೇಕಪ್ಪ ಅಂತಕ್ಕಂಥ
ಗೊಂದಲದಲ್ಲಿ ಬರ್ತಕ್ಕಂಥದ್ದಾಗ್ತದೆ. ಹಾಗಾಗಿ ಇದಕ್ಕೆ ನಾವು ಪಂಚಮಹಾಪುರುಷ ಯೋಗ ಅಂತ ಕರಿತೀವಿ. ಜಾತಕದಲ್ಲಿ ಮೂಲ ತ್ರಿಕೋಣಗಳು 1, 5, 9ನೇ ಭಾವ ಮತ್ತೆ ಕೇಂದ್ರಗಳು 1, 4, 7, 10ನೇ ಭಾವ ಇದೆಲ್ಲ ಸುಭದ್ರವಾಗಿದ್ದಾಗ ಮನುಷ್ಯನಿಗೆ ಒಂದಷ್ಟು ಫಲಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಇದು ಎಲ್ಲರ ಜಾತಕದಲ್ಲೂ ಎಲ್ಲವೂ ಇರುತ್ತಾ ಅಂದ್ರೆ ಖಂಡಿತ ಇರಲ್ಲ. ಒಂದೆರಡು ಗ್ರಹಗಳು ಇರ್ಬೋದು. ಒಂದು ಜಾತಕದಲ್ಲಿ 5 ಗ್ರಹಗಳು ಉಚ್ಚರಾಗಿದ್ದಾಗ ಶ್ರೀರಾಮನ ಜಾತಕ ಆಯ್ತು. ಶ್ರೀರಾಮನ ಜಾತಕದಲ್ಲಿ 5 ಗ್ರಹಗಳು ಉಚ್ಚರಿದ್ರು ಕೂಡ ಅವರು ಕೂಡ ಅವಮಾನ ಪಟ್ಟರು, ಕಷ್ಟಗಳನ್ನು ಅನುಭವಿಸಿದ್ರು. ಅದಕ್ಕೆ ಕಾರಕ ಬೇರೆ ಇರ್ತಕ್ಕಂಥದ್ದಾಗಿರುತ್ತೆ. ಶನಿ ನಿಮ್ಮ ಹತ್ರ ಬಂದಿರತಕ್ಕಂಥದ್ದು ಉಳ್ಕೊಳ್ಬೇಕು, ಸುದೀರ್ಘವಾಗಿ ನಿಮ್ಮನ್ನ ಅದು ಕ್ಯಾರಿ ಮಾಡ್ಬೇಕಂದ್ರೆ ಶನಿಯ ಬಲ ಬೇಕು. ಅವನು ಸ್ಪಷ್ಟತೆ ಮತ್ತೆ ವಿಶೇಷವಾಗಿ ಸದೃಢತೆಯೊಂದಿಗೆ ಸ್ಪಷ್ಟತೆ, ನೀವು ಏನು ಮಾಡ್ತೀರಾ ಅದರ ಮೇಲೆ ನಿಮ್ಮ ಸ್ಟ್ಯಾಂಡಿಂಗ್ ಇರುತ್ತೆ. ಅದಕ್ಕೆ ಶನಿ ಕಾರಕನಾಗ್ತಕ್ಕಂಥವನಾಗ್ತದೆ. ಬಹಳ ಮುಖ್ಯವಾಗಿ 7 ಗ್ರಹಗಳು, ನಾವು ಛಾಯಾಗ್ರಹಗಳನ್ನು ಹೊರತುಪಡಿಸಿ 7 ಗ್ರಹಗಳು ಬದುಕಿನಲ್ಲಿ ಜೀವನದಲ್ಲಿ ಕನಿಷ್ಠ 3 ಗ್ರಹಗಳಾದ್ರೂ ಅವನಿಗೆ ಬಲಯುತವಾಗಿದ್ರೆ, ಅದರಲ್ಲಿ ಬಹಳ ಮುಖ್ಯವಾಗಿ ಚತುರ್ಥಾಧಿಪತಿ ಮತ್ತೆ ಭಾಗ್ಯಾಧಿಪತಿ ಆಗಿರ್ತಕ್ಕಂಥವನು ಧರ್ಮಾಧಿಪತಿ ಅಂತ ನಾವು ಕರಿತೀವಿ. 9ನೇ ಭಾವನ ಧರ್ಮಸ್ಥಾನ ಅಂತ ಕರಿತೀವಿ. 10ನೇ ಭಾವನ ಕರ್ಮಸ್ಥಾನ ಅಂತ ಕರಿತೀವಿ. ನೀವು ಮಾಡ್ತಕ್ಕಂಥ ಉದ್ಯೋಗದಿಂದ ನಿಮ್ಗೆ ಏನ್ ಸಿಗುತ್ತೆ ಅಂತಕ್ಕಂಥದ್ದು ಅದನ್ನ 11ನೇ ಭಾವಕ್ಕೆ ತಗೊಂಡು 2 ಮತ್ತೆ 11ನೇ ಅಧಿಪತಿಗಳು ಜಾತಕದಲ್ಲಿ ಯಾವುದೇ ಲಗ್ನ ಆಗಿರಲಿ, ಲಗ್ನಾತ್ ದ್ವಿತೀಯಾಧಿಪತಿ, ಲಗ್ನಾತ್ ಏಕಾದಶಾಧಿಪತಿಗಳು ಪರಿವರ್ತನೆ ಇದ್ರೆ, ಅವ್ರ ಮನೇಲಿ ನಾನು, ನನ್ನ ಮನೇಲಿ ಅವರಿದ್ರೆ, ಈ 2 ಗ್ರಹಗಳಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಗುರುವಿನ ದೃಷ್ಟಿ ಇದ್ರೆ ಬಂದಂಥದ್ದನ್ನ ಬೆಳ್ಕೊಂಡು ಹೋಗ್ತಾರೆ. ಈಗ ಒಂದು 10 ರೂಪಾಯಿ ಹೂಡಿಕೆ ಮಾಡಿದ್ರೆ 100 ರೂಪಾಯಿ ಲಾಭ ಬರತಕ್ಕಂಥದ್ದಾಗುತ್ತೆ. ಇದನ್ನು ಹೊರತುಪಡಿಸಿ 4ನೇ ಅಧಿಪತಿ ಮತ್ತೆ 9ನೇ ಅಧಿಪತಿ ಏನಾದ್ರೂ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ. ಭಾಗ್ಯಾಧಿಪತಿ, ಚತುರ್ಥಾಧಿಪತಿ, ವಾಹನಾದಿಗಳು ಅಂದ್ರೆ ನಮಗೆ ಏನಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ನೀಡ್ಸ್ ಏನಂತ ಕರಿತೀವಿ, ನೀಡ್ ಅಂತ ಏನ್ ಕರಿತೀವೋ ಅದೆಲ್ಲವೂ ಕೂಡ ನಿಮ್ಗೆ ಸುಲಲಿತವಾಗಿ ಸಿಗ್ತಕ್ಕಂಥದ್ದಾಗುತ್ತೆ. ಚತುರ್ಥಾಧಿಪತಿ ಯಾರ ಜಾತಕದಲ್ಲಿ ಭದ್ರವಾಗಿದ್ದಾಗ, ಒಳ್ಳೆಯ ಸ್ಥಾನದಲ್ಲಿದ್ದಾಗ, ನೀಚನಲ್ಲದೆ ಆಗಿದ್ದಾಗ, ಉಚ್ಚನಾಗಿದ್ದಾಗ, ಮಿತ್ರ ಕ್ಷೇತ್ರಗಳಲ್ಲಿದ್ದಾಗ, ಮುಖ್ಯವಾಗಿ ಗ್ರಹಗಳಿಗೆ ಬಲ ಬರ್ತಕ್ಕಂಥದ್ದು ಎಷ್ಟು ಡಿಗ್ರಿಯಲ್ಲಿದ್ದಾರೆ ಅಂತಕ್ಕಂಥದ್ದು. 5 ಡಿಗ್ರಿಗಿಂತ ಕಡಿಮೆ ಇದ್ರೆ ಗುರು 5ನೇ ಡಿಗ್ರಿಯಲ್ಲಿ ಅತ್ಯಂತ ಉತ್ಕೃಷ್ಟ ಫಲವನ್ನು ಕೊಡ್ತಾನೆ. 5 ಡಿಗ್ರಿಗಿಂತ ಕಡಿಮೆ ಇದ್ರೆ ಫಲ ಹೋಯ್ತು ಅಂತ ಅರ್ಥ. ಅದಾದ್ರೆ 25 ಮೃತ ವ್ಯವಸ್ಥೆಯಲ್ಲಿ ಇದ್ದಾಗಲೂ ಕೂಡ ಫಲಗಳಿರಲ್ಲ. ಗ್ರಹಗಳು ಅಂತಕ್ಕಂಥದ್ದು ನಮ್ಮ ಕಣ್ಣಿನ ಮುಂದೆ ಕಾಣುವಂತ ಪ್ರತಿಯೊಂದು ವಸ್ತುವೇ ಗ್ರಹ. ಆ ಕಾರಣದಿಂದ ಗ್ರಹಗಳನ್ನ ನಾವು ಕೆಲವು ಸಂದರ್ಭಗಳಲ್ಲಿ ಪೂಜೆ ಮಾಡಬೇಕಾದ್ರೆ ಗ್ರಹಗಳು ಹೇಗಿದ್ದಾವೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ಧಾನ್ಯಾದಿಗಳನ್ನಿಟ್ಟು ಪೂಜೆ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಅದನ್ನ ನವಗ್ರಹ ಪೂಜೆ ಅಂತ ಕರಿತೀವಿ. ನವ ಗ್ರಹ ಪೂಜೆ. ನಾವು ಇಟ್ಟಿರೋದೇನು? ಧಾನ್ಯ. ಅದೇಗೆ ಧಾನ್ಯಗಳು ಇಟ್ಬಿಟ್ಟು ಗ್ರಹಗಳನ್ನ ಯಾಕೆ ನೀವು ಪೂಜೆ ಮಾಡ್ತೀರಾ? ಏನಪ್ಪಾ ಅಂದ್ರೆ ಆ ಹೆಸರು ಕಾಳು ಗುರು ಅದು ಅದು ಬುಧನನ್ನ ಅದು ಇದು ಮಾಡುತ್ತೆ. ಅದು ಬುಧನ ವಸ್ತು ಯಾವುದು? ಹೆಸರು ಕಾಳು. ಅಂದ್ರೆ ಈ ಪ್ರಕೃತಿಗೆ ಕಾರಕನಾಗ್ತಕ್ಕಂಥವನು ಯಾರಪ್ಪ ಅಂದ್ರೆ ಬುಧನು. ಪ್ರಕೃತಿಯ ಮಡಲಲ್ಲಿ ಒಬ್ಬರಿಂದ ಒಬ್ಬರು, ಈಗ ಒಬ್ಬರಿಂದ ಒಬ್ಬರು ಸಹಾಯವನ್ನು ಪಡ್ಕೊಳ್ತೀವಿ. ನಮ್ಗೀಗ ಮನೆಯಲ್ಲಿ ಅಕ್ಕ ತಂಗಿರು ಅಣ್ಣ ತಮ್ಮಂದಿರಿದ್ದಾಗ ಅವರವರ ಸಹಾಯವನ್ನು ಪಡ್ಕೊಳ್ತಾರೆ. ಗಂಡ ಹೆಂಡತಿರ ಮಧ್ಯದಲ್ಲಿ ಸಹಾಯ ಇರುತ್ತೆ. ಈ ಸಹಾಯವನ್ನ ಬೆಳೆಸುವಂತಹ ಒಂದು ಶಕ್ತಿ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮಗೆ ಹೆಸರು ಕಾಳು. ಮನುಷ್ಯನಿಗೆ ಹ್ಯೂಮಿನಿಟಿ ಪವರ್ ಅಲ್ಲಿ ಕಡಿಮೆ ಆದಾಗ ಸಿರಿಧಾನ್ಯಗಳಂತ ಇವಾಗ ಏನು ಬಂದಿದ್ದಾವೋ, ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ನಿತ್ಯ ನಿರಂತರವಾಗಿ ಬಳಕೆ ಮಾಡತಕ್ಕಂಥ ಪ್ರತಿಯೊಂದು ಗ್ರಹವೂ ಕೂಡ, ಪ್ರತಿಯೊಂದು ಗ್ರಹವನ್ನ ನಾವು ಪೂಜಿಸುವಂತ ಒಂದು ವ್ಯವಸ್ಥೆಯನ್ನ ಧಾನ್ಯಗಳಲ್ಲಿ ಯಾಕೆ ತಂದಿದ್ದೀವಿ ಅಂದ್ರೆ ಅದನ್ನ ಪರಮೋತ್ತಮವಾಗಿ ಪೂಜನೀಯವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇಟ್ಟು ಅದನ್ನ ಕೇಂದ್ರೀಕೃತ ಮಾಡಿ ಅದನ್ನ ರಕ್ಷಣೆ ಮಾಡಲಿ ಅಂತಕ್ಕಂಥ ಉದ್ದೇಶದಿಂದ ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ಧಾನ್ಯಗಳನ್ನ ತಂದಂಥದ್ದು. ಆ ಗ್ರಹಗಳೀಗ ಕಡಲೆಕಾಳು ಗುರುವನ್ನ ನಾವು ಕಡಲೆಕಾಳಲ್ಲಿ ಗುರುವನ್ನ ಆರಾಧನೆ ಮಾಡ್ತೀವಿ. ಗುರು ಅಂದ್ರೆ ಧನಕಾರಕನು. ನೀವು ಕಡಲೆಕಾಳನ್ನು ಯಾವ ಕಾರಣದಿಂದ ತಿಂತೀರಾ ಮನೆಯಲ್ಲಿ? ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ರಕ್ತದಲ್ಲಿ ಸಮಸ್ಯೆಗಳಿದ್ದಾಗ, ರಕ್ತದ ಚಲನೆ ಕಡಿಮೆ ಇದ್ದಾಗ, ಅಂದ್ರೆ ನಾವು ಏನಂತೀವಿ ಇವತ್ತಿನ ಕಾಲಮಾನಕ್ಕೆ ನಾವು ಅವ್ರಿಗೆ ರಕ್ತ ಕಡಿಮೆ ಇದೆ, ಸೆಲ್ಸ್ ಕಡಿಮೆ ಇದಾವೆ ಅಂತ ಕರಿತೀವಿ, ಬಿಳಿ ರಕ್ತ ಕಣಗಳು ಕಡಿಮೆ ಇದೆ, ಮತ್ತೆ ಇವತ್ತಿನ D4 D5 ಯಾವುದೋ ಇದು ಬರುತ್ತೆ ಅದನ್ನು ಕಡಿಮೆ ಇದೆ ಅಂತೇಳಿ, D3 ಸಾರಿ D3 ಕಡಿಮೆ ಇದೆ ಅಂತೇಳಿ ನಾವೇನ್ ಮಾಡ್ತೀವಿ, ಇಂಜೆಕ್ಷನ್ ಎಲ್ಲ ಕೃತಕವಾಗಿ ಬಳಸ್ಕೊಳ್ತೀವಿ. ಆದ್ರೆ ವಾಸ್ತವಿಕವಾಗಿ ಸ್ವಾಭಾವಿಕವಾಗಿ ನಿಮ್ಗೆ ಹೆಚ್ಚಿಸುವಂತ ಶಕ್ತಿ ಕಡಲೆಕಾಳಲ್ಲಿ ಇರ್ತಕ್ಕಂಥದ್ದಾಗಿದೆ. ಗುರು ಅಂತಾರೆ ದೇಹಕಾರಕನವನು.
ದೇಹದ ರಚನೆಯಲ್ಲಿ ಗುರುವಿನ ಪಾತ್ರ ಇರತಕ್ಕಂಥದ್ದು. ಹಾಗೆ ಶುಕ್ರ ಅವರೇಕಾಳು, ಹೀಗೆ ಧಾನ್ಯಗಳನ್ನು ಹೇಗೆ ಪೂಜೆ ಮಾಡ್ತೀವೋ ಹಾಗೆ ಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಮನಸ್ಸಿನಲ್ಲಿ ಈ ಧಾನ್ಯ ಇದಕ್ಕೆ ಎಳ್ಳು ಅಂತಕ್ಕಂಥದ್ದು ಕರ್ಮಕಾರಕನಾಗಿರ್ತಕ್ಕಂಥ ಶನಿಯನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಆ ಶನಿ ಅಂದ್ರೆ ಎಳ್ಳು ಅಂದ್ರೆ ಏನು, ಕಪ್ಪು. ಯಾವುದೆಲ್ಲ ಮಿಥ್ಯವಾಗಿರ್ತಕ್ಕಂಥ ವಸ್ತು ನಮ್ಮ ಮುಂದೆ ಇದೆಯೋ ಅದು ಗಾಢವಾಗಿರ್ತಕ್ಕಂಥದ್ದು ಅಂತ. ನಮ್ಮ ಮನಸ್ಸಿನಲ್ಲೂ ಕೂಡ ಒಂದಷ್ಟು ಜಿಜ್ಞಾಸೆಗಳಿರುತ್ತೆ, ಒಂದಷ್ಟು ಆಲೋಚನೆಗಳಿರುತ್ತೆ. ಅದನ್ನ ನಾವು ಯಾರಿಗೂ ಹೇಳಲಿಕ್ಕಾಗಲ್ಲ. ಅದು ಅಂತರ್ಮುಖವಾಗಿ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಸಬ್ಕಾನ್ಶಿಯಸ್ ಅಂತ ಕರಿತೀವಿ. ಹಾಗೆ ಎಳ್ಳು ಅಂತಕ್ಕಂಥದ್ದು ನಿಖರತೆಯನ್ನು ಕೊಡುತ್ತೆ. ನೀವು ಎಳ್ಳು ಯಾವುದೇ ಭಾಗದಲ್ಲಿ ಇದ್ರೂ ಕೂಡ ನಮಗೆ ಕಣ್ಣಿಗೆ ಗೋಚರ ಆಗುತ್ತೆ. ಹಾಗೆ ಕಪ್ಪು ಅಂತಕ್ಕಂಥದ್ದು ಕೂಡ ಒಬ್ಬ ಮನುಷ್ಯನಿಗೆ ನಾನು ಏನು ಅನ್ನುವಂಥದ್ದನ್ನು ತೋರಿಸ್ಕೊಡ್ತಕ್ಕಂಥದ್ದು ಕಪ್ಪು. ಹಾಗಾಗಿ ಆ ಒಂದು ಧಾನ್ಯಗಳ ಯುಕ್ತವಾಗಿ ನಾವು ಗ್ರಹಗಳನ್ನ ಪ್ರಾರ್ಥನೆ ಮಾಡಿದಾಗ, ಈಗ ಬುಧಾದಿತ್ಯ ಯೋಗ ಅಂತ ಬರುತ್ತೆ. ಬುಧನು ನಾನು ಹೇಳಿದಾಗ್ಲೇ ಕಮ್ಯುನಿಕೇಶನ್ ಪರ್ಸನ್ ಬುಧ. ಇದು ರವಿ ಅಂದ್ರೆ ಆತ್ಮಕಾರಕನಾಗ್ತಾನೆ. ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬುಧಾದಿತ್ಯ ಯೋಗ ಇದ್ದಂಥ ಗ್ರಹದಲ್ಲಿ ಅವನೇನ್ ಮಾಡ್ತಾನೆ, ಸುದೀರ್ಘವಾಗಿ ಆಡಳಿತವನ್ನು ನಡೆಸ್ತಾನೆ. ಆಡಳಿತವನ್ನು ನಡೆಸಬೇಕಾದ್ರೆ ಎಲ್ಲರನ್ನು ಕೂಡ ಸಮಚಿತ್ತದಿಂದ, ಸಮತೋಲನದಿಂದ ಎಲ್ಲರನ್ನೂ ಕೂಡ ತನ್ನೊಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾನೆ. ದಂಡನಾಯಕನೂ ಆಗಿರ್ತಾನೆ, ಪ್ರೀತಿಪಾತ್ರನೂ ಆಗಿರ್ತಾನೆ, ಮಾತೃ ಸ್ವರೂಪನೂ ಆಗಿರ್ತಾನೆ. ಈಗ ಇದು ಚಂದ್ರ ಮತ್ತೆ ಗುರು ಸೇರಿದ್ರಂದ್ರೆ ಅದನ್ನ ಗಜಕೇಸರಿ ಯೋಗ ಅಂತ ಕರಿತೀವಿ. ಚಂದ್ರ ಮನೋಕಾರಕನು, ಗುರು ಧರ್ಮಕಾರಕನು. ಅವರ ಮನಸ್ಸಿನಲ್ಲಿ ಧರ್ಮಪ್ರದವಾದಂತ ಚಿಂತನೆಗಳಿರುತ್ತೆ. ಇದಕ್ಕೆ ನಾವು ಫಾರ್ ಎಕ್ಸಾಂಪಲ್ ಏನಂದ್ರೆ, ಗಜಕೇಸರಿ ಯೋಗ ಬಂದಾಗ ಅವ್ರ ಬದುಕಿನಲ್ಲಿ ಎಲ್ಲರ ಮಧ್ಯದಲ್ಲಿ ಅವರಿದ್ರೂ ಕೂಡ ಅವರೇ ಪ್ರತ್ಯೇಕವಾಗಿ ಕಾಣ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು. ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಶಶಿಮಂಗಳ ಯೋಗಗಳು ತುಂಬಾ ಇದೆ. ಜೈಮಿನಿ ಯೋಗ ಇದೆ, ಶಶಿಮಂಗಳ ಯೋಗ ಇದೆ, ಗಜಕೇಸರಿ ಯೋಗ ಇದೆ, ಬುಧಾದಿತ್ಯ ಯೋಗ ಇದೆ, ಪಂಚಮಹಾಪುರುಷ ಯೋಗ ಇದೆ. ಯಾರ ಜಾತಕದಲ್ಲಾದರೂ ಕೂಡ ಕೇಂದ್ರ ಕೋಣಾಧಿಪತಿಗಳು ಬಲವಂತವಾಗಿದ್ದರೆ ಆ ಜಾತಕನು 2ನೇ ಭಾವ ಮತ್ತೆ 11ನೇ ಭಾವ, ಚತುರ್ಥ ಭಾವ ಮತ್ತೆ ಭಾಗ್ಯ ಭಾವವಾಗಿರ್ತಕ್ಕಂಥ 9ನೇ ಭಾವ, ಈ ಎಲ್ಲದರ ಸಂಯೋಜನೆ ಚೆನ್ನಾಗಿದ್ದು ಪೂರ್ವ ಪುಣ್ಯ ಸ್ಥಾನವಾಗಿರ್ತಕ್ಕಂಥ ಪಂಚಮ ಸ್ಥಾನ ಏನಾದ್ರೂ ಕೆಟ್ಟಿದ್ರು ಕೂಡ ಅವರೆಲ್ಲ ಕೂಡ ಅವಕಾಶ ವಂಚಿತರಾಗ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಇಲ್ಲಿ ಪಂಚಮ ಭಾವ, ಅದಕ್ಕೆ ನಾವು ಕೇಂದ್ರ ಕೋಣಗಳು ಅಂತ ಕರಿತೀವಿ. ಕೋಣಾಧಿಪತಿ ಆಗಿರ್ತಕ್ಕಂಥ ಕೋಣ ಅಂದ್ರೆ 1, 5, 9ನೇ ಭಾವಗಳನ್ನ ಕೋಣಗಳು ಅಂತ ಕರಿತೀವಿ. ಲಗ್ನ ಕೇಂದ್ರ ಕೋಣ ಭಾವಾದಿಗಳಲ್ಲಿ ಬಹಳ ಮುಖ್ಯವಾಗಿ ಗ್ರಹಗಳು ಸುಭದ್ರವಾಗಿ ಯೌವನ ವ್ಯವಸ್ಥೆಯಲ್ಲಿ ಒಳ್ಳೆಯ ಮಿತ್ರರೊಟ್ಟಿಗೆ ಅಥವಾ ಗುರುವಿನ ದೃಷ್ಟಿಯಿಂದ ಇದ್ದಾಗ ಆ ಗ್ರಹಗಳು ಉತ್ತಮವಾಗಿರ್ತಕ್ಕಂಥ ಶುಭತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಯಾರ ಜಾತಕವನ್ನು ನೋಡಿದ ತಕ್ಷಣ ನಾವು ಜಾತಕದ ಪರಿಶೀಲನೆ ಮಾಡಬೇಕಾದ್ರೆ ಮೂಲ ನೋಡ್ತೀವಿ. ಹುಟ್ಟಿದಂತ ಯಾವ ಲಗ್ನದಲ್ಲಿ ಹುಟ್ಟಿದ್ದಾರೆ, ಲಗ್ನದಲ್ಲಿ ಹುಟ್ಟಿದಂತ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಲಗ್ನ ನಕ್ಷತ್ರ ಬೇರೆ ಇರುತ್ತೆ. ಅದಾದ ನಂತರದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಅವ್ರು ಹುಟ್ಟಿದಂತ ನಕ್ಷತ್ರ ಬೇರೆ ಇರುತ್ತೆ, ಲಗ್ನ ನಕ್ಷತ್ರ ಬೇರೆ ಇರುತ್ತೆ. ಈಗ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವನು ಯಾವುದೋ ನಕ್ಷತ್ರ ಅಶ್ವಿನಿ ನಕ್ಷತ್ರ ಆಯ್ತು. ಹುಟ್ಟಿದಂತ ಲಗ್ನ ಫಾರ್ ಎಕ್ಸಾಂಪಲ್ ಸಿಂಹ ಲಗ್ನ ಆಗಿರುತ್ತೆ. ಸಿಂಹ ಲಗ್ನದಲ್ಲಿ ಮಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಆಯ್ತಾ? ಅಶ್ವಿನಿ ನಕ್ಷತ್ರಕ್ಕೆ ಕೇತು ಅಧಿಪತಿ ಆಗಿರ್ತಾನೆ. ಸಿಂಹ ಲಗ್ನದಲ್ಲಿ ಮಕಾ ನಕ್ಷತ್ರ ಲಗ್ನ ಆಗಿರುತ್ತೆ. ಮಕಾ ನಕ್ಷತ್ರಕ್ಕೆ ಯಾರ ಅಧಿಪತಿ? ಅದೇ ಕೇತು ಆಗ್ತಾನೆ. ಇವ್ರು ಏನ್ ಮಾಡ್ತಾರೆ, ನಾವು ಇಂಟೆಲಿಜೆಂಟ್ ಅಂತ ಏನು ಕರಿತೀವೋ ರಾಕೆಟ್ ಬಲವನ್ನು ಹೊಂದಿರ್ತಾರೆ. ಅಂದ್ರೆ ತುಂಬಾ ಸ್ಪೀಡ್ ಜಾಸ್ತಿ ಇರುತ್ತೆ ಅವ್ರಿಗೆ. ಈ ಎರಡರ ಸಂಯೋಜನೆ ಬಂತು ಅಂತ ಆದಾಗ ಅನುಜನ್ಮ ನಕ್ಷತ್ರ ಅದೇ ನಕ್ಷತ್ರ ಸ್ವನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಂತು ಅಂದ್ರೆ ಇವರು ಕೆಲವು ಮಕ್ಕಳನ್ನ ನಾವು ನೋಡ್ತೀವಿ, ಅವ್ರು ಹೈಪರ್ ಆಕ್ಟಿವ್ ಇರ್ತಾರೆ. ಅವ್ರಿಗೆ ಪೂರ್ವ ಜನ್ಮದಲ್ಲಿ ಇರ್ತಕ್ಕಂಥ ನಕ್ಷತ್ರ ಈ ಜನ್ಮದಲ್ಲಿ ಆಕ್ಟಿವೇಟ್ ಆಗಿರುತ್ತೆ. ಅವ್ರ ಸ್ಪೀಡ್ ಇರ್ತಾರೆ, ಎಲ್ಲದರಲ್ಲೂ ಸಾಧನೆ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಏನೆಲ್ಲ ಸಾಧನೆ, ಈಗ ನಾವು 8ನೇ ಕ್ಲಾಸ್ 9ನೇ ಕ್ಲಾಸ್ಗೆ IPS IAS ಆಫೀಸರ್ಗಳು ಮಾಡಿರ್ತಕ್ಕಂಥದ್ದು ಜ್ಞಾನ, ಅವ್ರಿಗೆ ಅಷ್ಟು ಮೆಚುರಿಟಿ ಇರುತ್ತೆ. ಆ ಲೆವೆಲ್ ಅನ್ನು ಕ್ರಾಸ್ ಮಾಡ್ತಕ್ಕಂಥ ಶಕ್ತಿ ಕೇತು ಕೊಡ್ತಕ್ಕಂಥ. ಹಾಗೆ ಈ ನಕ್ಷತ್ರ ಬಲ, ಗ್ರಹ ಬಲ, ರಾಶಿ ಬಲ ಅಂತಕ್ಕಂಥದ್ದು ಜಾತಕ ನೋಡಿದ ತಕ್ಷಣ ಇದನ್ನ ಇವ್ರು ಹೀಗೆ ಮಾಡಬಹುದು, ಇವ್ರ ಬದುಕಿ ಹೀಗಿರುತ್ತೆ, ಹೀಗೆ ಇವರು ಈ ಆಲೋಚನೆಯಲ್ಲಿ ಇವರು ಹೋದಾಗ, ಈ ಮಾರ್ಗದಲ್ಲಿ ಹೋದಾಗ ಇವ್ರ ಬದುಕು ಸನ್ಮಂಗಳವಾಗುತ್ತೆ ಅಂತಕ್ಕಂಥದ್ದು ಜಾತಕದ ನಿರೂಪಣೆಯಲ್ಲಿ ತಿಳ್ಕೊಳ್ಬೋದು. ಗುರುಗಳೇ, ಹಾಗಾದ್ರೆ ಎಲ್ಲಾ ಮನುಷ್ಯನಿಗೆ ಬೇಕಾಗಿರುವಂತಹ ಸಂಪತ್ತು, ಗೌರವ, ಕೀರ್ತಿ ಇದೆಲ್ಲದಕ್ಕೂ ಯಾವ ಗ್ರಹ ಕಾರಕನಾಗಿರ್ತಾನೆ ಗುರುಗಳೇ? ಇದು ಒಳ್ಳೆ ಪ್ರಶ್ನೆ. ಆಕ್ಚುಲಿ ಏನಂದ್ರೆ ಒಬ್ಬ ಮನುಷ್ಯನಿಗೆ ಅವನಿಗೆ ಸಂಪತ್ತು ಬೇಕೇ ಬೇಕು. ಅದು ನಿತ್ಯ ನಿರಂತರವಾಗಿ ಅವನ ಜೊತೆ ಇರಬೇಕು. ಧನಮೂಲಂ ಇದಂ ಜಗತ್ ಅಂತ. ಈ ಜಗತ್ತೆಲ್ಲ ಯಾವುದರ ಮೂಲದಲ್ಲಿ ಬೇಸಿದೆಯಪ್ಪ ಅಂದ್ರೆ ಧನದಿಂದ ಇರ್ತದೆ. ಹಾಗಾಗಿ ಸಂಪತ್ತು ಕಾರಕನಾಗ್ತಕ್ಕಂಥವನು ಯಾರಪ್ಪ ಅಂದ್ರೆ
ದುಡ್ಡಿಗೆ ಕಾರಕನು ಗುರು ಆಗ್ತಾನೆ. ಜಾತಕದಲ್ಲಿ ಕೆಲವು ಸಂದರ್ಭಗಳಲ್ಲಿ ಇವರಿಗೆ ನಾವು ಉಪಸ್ಥಾನಗಳಂತ ಬರುತ್ತೆ, ಅಂದ್ರೆ ಉಪಚಯ ಸ್ಥಾನಗಳಂತ ಬರುತ್ತೆ. ಈಗ ಕೆಲವರಿಗೆ ನೇರವಾಗಿ ಅವ್ರು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ, ಇನ್ನೊಬ್ಬರಿಗೆ ಅವ್ರು ಪಾರ್ಟ್ನರ್ ಆಗ್ತಾರೆ, ಸ್ಲೀಪಿಂಗ್ ಪಾರ್ಟ್ನರು ಅಥವಾ ಪಾರ್ಟ್ನರ್ ಆಗಿ ಪಾಲುದಾರಕ ವ್ಯವಹಾರಗಳಲ್ಲಿ ಇವ್ರಿಗೆ ಸಂಪತ್ತು ಬರ್ತಾ ಇರ್ತಾರೆ. ಅದಕ್ಕೆ ಉಪಸ್ಥಾನ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಗುರುವೇ ಇವರಿಗೆ ಅನುಗ್ರಹ ಪೂರ್ವಕನಾಗಿದ್ರೆ ಇವರ ಸ್ವಂತ ದುಡಿಮೆಯಿಂದ ದುಡಿತಾರೆ. ಗುರುವಿನೊಟ್ಟಿಗೆ ಫಾರ್ ಎಕ್ಸಾಂಪಲ್ ಶುಕ್ರನೇನಾದ್ರೂ ಬಾಧಕ ಸ್ಥಾನದಲ್ಲಿ ಬಂದಾಗ, ಶುಕ್ರನೇನಾದ್ರೂ ಬಾಧಕ ಸ್ಥಾನದನ್ನು ಹೊರತುಪಡಿಸಿದಾಗ, ಬಾಧಕ ಸ್ಥಾನಕ್ಕಿದ್ದಾಗ, ಬಾಧಕ ಸ್ಥಾನವನ್ನು ಬಿಟ್ಟಾಗ, ಎರಡನ್ನೂ ಹೇಳ್ತಾ ಇದ್ದೀನಿ, ಇವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಸಂಪಾದನೆ ಮಾಡ್ತಾರೆ. ಈಗ ಶೇರ್ ವ್ಯವಹಾರ ಅಂತ ನಾವು ಕರಿತೀವಿ. ನಮ್ಮ ಕಂಪನಿಯಲ್ಲಿ ಶೇರ್ ಹಾಕಿ ನಾವು ದುಡಿದು ಬಿಟ್ಟು ನಿಮ್ಗೆ ಕೊಡ್ತೀವಿ. ಇದನ್ನ ಇವತ್ತು ಬೇಕಾದ್ರೆ ಬಡ್ಡಿ ಅಂತಾನು ನಾವು ಹೇಳ್ಕೊಳ್ಬಹುದು. ಅವ್ರ ದುಡಿಮೆಯಲ್ಲಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸಂಪತ್ತನ್ನ ವೃದ್ಧಿ ಮಾಡ್ತಕ್ಕಂಥವನು ಗುರುವೇ. ಇನ್ನ ನೀವ್ ಎರಡನೇ ಪ್ರಶ್ನೆ ಕೇಳಿಸಿದ್ದೇನು, ಮನಃಶಾಂತಿ ಅಲ್ವಾ? ಗೌರವ ಕೀರ್ತಿ. ಗೌರವ ಕೀರ್ತಿ. ಇನ್ನ ಗೌರವಕ್ಕೆ ಕಾರಕನಾಗ್ತಕ್ಕಂಥವನು ಯಾರಪ್ಪ ಅಂದ್ರೆ ಸಾಕ್ಷಾತ್ ಬುಧ ಮತ್ತೆ ಚಂದ್ರರು. ಯಾರ ಜಾತಕದಲ್ಲಿ ಬುಧ ಚಂದ್ರರ ಸಂಯೋಜನೆ ಜಾಸ್ತಿ ಇರುತ್ತೋ ಇವ್ರಿಗೆ ಗೌರವ ಹೆಚ್ಚಾಗುತ್ತೆ. ಅಂದ್ರೆ ಗುರುವು ಬೇಕು. ನಾನು ಹೇಳ್ತಾ ಇರೋದು ಗುರುವನ್ನು ಇಟ್ಟು, ಇದ್ರ ಜೊತೆಲಿ ಈಗ ಗೌರವ ಸಿಗೋದ್ರ ಜೊತೆಗೆ ಕೀರ್ತಿನ ಬೇಕಲ್ಲ. ಈಗ ಗೌರವ ಇದ್ದಂತವನಿಗೆ, ಕೀರ್ತಿ ಇದ್ದಂತವನಿಗೆ ಗೌರವ ಕೊಡ್ತಾರೆ ಅಲ್ವಾ? ಕೀರ್ತಿ ಯಾರ ಹತ್ರ ಇರುತ್ತೆ? ಅಚೀವ್ ಮಾಡಿರ್ತಕ್ಕಂಥ ಅಚೀವರ್ಸ್ ಹತ್ರ ಕೀರ್ತಿ ಇರುತ್ತೆ. ಅಂತವ್ರಿಗೆ ಧನ ತನ್ಮೂಲವಾಗಿ ಬರುತ್ತೆ. ಇಲ್ಲಿ ಕೀರ್ತಿ ಮತ್ತೆ ಧರ್ಮ ಇದೆರಡೂ ಕೂಡ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಒಂದು ಅವಿಭಾಜ್ಯವಾಗಿರ್ತಕ್ಕಂಥ ಅಂಗ. ಸಂಪತ್ತು ಅವನ ಹತ್ರ ಎಷ್ಟೇ ಇದ್ರೂ ಕೂಡ ಕಳ್ಳ ಕೂಡ ಸಂಪಾದನೆ ಮಾಡಿ ಇಟ್ಟಿರ್ತಾರೆ. ಈಗ ನಮ್ಮ ನೆರ ರಾಜ್ಯದ ಒಬ್ರು ನಟೋರಿಯಸ್, ಅವ್ರನ್ನ ನಾವು ಹೇಳ್ಕೊಳ್ಳೋದು ಬೇಡ, ಯಾಕಂದ್ರೆ ಅದು ಇದಾಗುತ್ತೆ. ಈಗ ಅವರನ್ನು ಎಲ್ಲರೂ ಕೂಡ ಅವರಲ್ಲೂ ಒಳ್ಳೆ ಗುಣಗಳಿಲ್ಲ ಅಂತ ಹೇಳಲ್ಲ. ಇವಾಗ ಅವ್ರು ದಿವಂಗತರಾಗಿದ್ದಾರೆ, ದೊಡ್ಡ ಕುಖ್ಯಾತಿಯನ್ನು ಹೊಂದಿದ್ರು. ಅವರು ದುಡ್ಡನ್ನ ಕುಖ್ಯಾತಿಯನ್ನು ಸಂಪಾದನೆ ಮಾಡಿದ್ರು. ಈಗ ನಮಗದು, ಯಾಕಂದ್ರೆ ಈಗ ನಮ್ಗೆ ಕೆಲವು ವಿಚಾರಗಳೆಲ್ಲ ನೋಡ್ತೀವಿ, ಕೆಲವು ಏನಂದ್ರೆ ದಬ್ಬಾಳಿಕೆ ಮಾಡಿ, ಅವರು ದಬ್ಬಾಳಿಕೆಯಿಂದ ಸಂಪಾದನೆ ಮಾಡಿ ಅದರಿಂದ ಅವರು ಹೆಸರುಗೊಳಿಸ್ಕೊಂಡು ಜನಗಳಿಗೆ ಭಯ ಇಡಿಸಿ ಅದರಿಂದ ಸಂಪಾದನೆ ಮಾಡಿರ್ತಕ್ಕಂಥದ್ದು. ಅದು ನಮ್ಮ ನೆರ ರಾಜ್ಯದಲ್ಲಿ ಇರ್ತಕ್ಕಂಥವ್ರು, ಅದು ನಾವು ಹೆಸರು ಹೇಳ್ಕೊಳ್ಳೋದು ಬೇಡ, ಗೊತ್ತಿರತಕ್ಕಂಥ ವಿಚಾರ. ಹಾಗೆ ನಮ್ಮ ರಾಜ್ಯದಲ್ಲೂ ಸುಮಾರು ಆ ಥರದವರು ಇದ್ದಾರೆ, ಈಗಲೂ ಇರ್ಬೋದೇನೋ ನಮ್ಗೆ ಗೊತ್ತಿಲ್ಲ. ಆದರೆ ಈ ಮನುಷ್ಯನಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಅವನು ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಕೇವಲ ನಾನು ಮಾತ್ರ ಬದುಕಬೇಕು, ನನ್ನ ಆಜ್ಞೆಯನ್ನ ಎಲ್ಲರೂ ಪಾಲನೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಯಾರ ಜಾತಕದಲ್ಲಿ ಬರುತ್ತಪ್ಪ ಅಂದ್ರೆ, ಕುಜನೋ ಶನಿ ಏನಾದ್ರೂ ಈ ಜಾತಕದಲ್ಲಿ ಅದರಲ್ಲೂ ಕೂಡ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ದೋಷ ಇದೆ ಅಂತ ಆದಾಗ, ಕುಜರಾಹುಗಳ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ, ರಾಹು ಬಂದ ಅಂತ ಇಟ್ಕೊಳ್ಳಿ, ಇಲ್ಲಿ ಎಂಟ್ರಿ ಆದ ಅಂತ ಇಟ್ಕೊಳ್ಳಿ ರಾಹು, ಅವಾಗ ಏನಾಗುತ್ತೆ, ಎಂತ ತ್ಯಾಗಕ್ಕೂ ಬೇಕಾದ್ರೂ ಅವ್ರು ಸಿದ್ಧ ಆಗ್ತಾರೆ. ಆ ತ್ಯಾಗದಲ್ಲೂ ಸಂಪಾದನೆ ಮಾಡ್ತಾ ಇರ್ತಾರೆ. ಅವ್ರ ಉದ್ದೇಶ ಏನು, ನೀನ್ ಏನೇ ಮಾಡಿದ್ರು, ಈಗ ಫಾರ್ ಎಕ್ಸಾಂಪಲ್ ಮಧ್ಯಸ್ಥಿಕೆ ಅಂತ ವಹಿಸ್ತಾರೆ ಕೆಲವರು, ಮಿಡ್ಲ್ ಮ್ಯಾನ್ ಬಂದು ನಾವು ಅದನ್ನ ಮಧ್ಯಸ್ಥಿಕೆ ವಹಿಸಿ ನಾವು ಅದನ್ನ ಸರಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗೆ ಈ ಮಧ್ಯಸ್ಥಿಕೆ ವಹಿಸಬೇಕಾದ್ರೆ ರಾಹು ಮತ್ತೆ ಶನಿಯ ಬಲ ಚೆನ್ನಾಗಿದೆ. ಮಧ್ಯಸ್ಥಿಕೆ ವಹಿಸೋರು ಎಲ್ರಿಗೂ ಕೂಡ ಶನಿ ಬಲ ಇದ್ರೆ ಮಾತ್ರ ಅವರು ಅದನ್ನ, ಈಗ ಜಡ್ಜು ಅವರು ನಮ್ಮ ಮತ್ತೆ ಕ್ಲೈಂಟ್ ಮಧ್ಯದಲ್ಲಿ ಮಧ್ಯಸ್ಥಿಕೆ ವಹಿಸ್ತಾರೆ. ಶನಿ ಬಲ ಚೆನ್ನಾಗಿದ್ದಾಗ ಮಧ್ಯಸ್ಥಿಕೆ ವಹಿಸಿ ಅವ್ರು ಅದನ್ನ ಸಾಲ್ವ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಗ್ರಹವೇ ಕಲ್ಪಿಸ್ಕೊಡ್ತಕ್ಕಂಥ ಒಂದು ಶಕ್ತಿ ಅವರಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಮುಖ್ಯವಾಗಿ ರವಿ, ಗುರು, ಚಂದ್ರ ಮತ್ತೆ ಶನಿ ಬಲ ಯಾರ ಜಾತಕದಲ್ಲಿ ಬಲವಾಗಿರುತ್ತೋ ಅವರು ನೀವು ತಿಳಿಸಿದ ಹಾಗೆ ಕೀರ್ತಿ, ಯಶಸ್ಸು ಮತ್ತೆ ಸಂಪತ್ತು ಈ ಮೂರು ಕೂಡ ಅವ್ರಿಗೆ ಸಿಗ್ತಕ್ಕಂಥ. ಮನಃಶಾಂತಿಗೆ ಚಂದ್ರ, ಮನಃಶಾಂತಿಗೆ ಬಂದಾಗ ನಾವು ಚಂದ್ರನೂ ಕೂಡ ಬಲಯುತನ, ಅದಕ್ಕೆ ಚಂದ್ರ ಹೇಳಿದೆ ನಾನು, ಚಂದ್ರನ ಕೂಡ ಬಲಯುತವಾಗಿದ್ದಾಗ ಖಂಡಿತ ಇದು ಲಾಭ ಆಗ್ತಕ್ಕಂಥದ್ದು. ಈಗ ಚಂದ್ರನನ್ನ ನಾವು ನೋಡಿದಾಗ ಮನೋಕಾರಕನಾಗಿರ್ತಕ್ಕಂಥ ಚಂದ್ರ ಗುರುವಿನೊಟ್ಟಿಗೆ ಇದ್ದಾನೆ ಅಂತ ಇಟ್ಕೊಳ್ಳಿ. ಶನಿಯೊಟ್ಟಿಗೆ ಇದ್ರೆ ಆಗಲ್ಲ. ಶನಿಯ ದೃಷ್ಟಿನೋ ಅಥವಾ ಶನಿ ಶುಭಪ್ರದನಾಗಿರ್ಬೇಕು. ಯಾವುದೇ ಪಾಪಗ್ರಹಗಳ ಒಟ್ಟಿಗೆ ಶುಭ ಗ್ರಹಗಳು ಬೆರೀಬೇಕಾದ್ರೆ ತತ್ಸಮಾನವಾಗಿರ್ಬೇಕು. ತತ್ಸಮಾನತೆ ಇಲ್ಲದೆ ಇದ್ದಾಗ, ಈಗ ನೀವು ಫಾರ್ ಎಕ್ಸಾಂಪಲ್ ಒಬ್ಬ ಉನ್ನತ ಅಧಿಕಾರಿಯನ್ನ ಅಲ್ಲಿ ಕೆಳವರ್ಗದಲ್ಲಿರ್ತಕ್ಕಂಥ ಅಧಿಕಾರಿ ಅವ್ರ ಜೊತೆಲಿ ಕೆಲಸ ಮಾಡ್ತಾ ಇರ್ತಾರೆ, ಆದ್ರೆ ಡೆಸಿಗ್ನೇಷನ್ ಬೇರೆ ಇರ್ತಕ್ಕಂಥದ್ದಾಗುತ್ತೆ. ಗುರುವಿನೊಟ್ಟಿಗೆ ಚಂದ್ರನಿದ್ದಾಗ ಅವನಿಗೆ ಇನ್ನಷ್ಟು ಬಲ ಬರ್ತಕ್ಕಂಥದ್ದಾಗುತ್ತೆ. ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ಈ ರೀತಿಯಾದಂಥ ಫಲವನ್ನು ಪಡಿತಾ ಇರ್ತಕ್ಕಂಥವ್ರು ಆಗ್ತಾರೆ. ಒಬ್ಬ ಕುಟುಂಬದಲ್ಲಿ
ಅಲ್ಲಿ ತನಕ ಆ ಕುಟುಂಬ ದೌರ್ಭಾಗ್ಯಯುಕ್ತವಾಗಿರುತ್ತೆ, ಕಡು ಕಷ್ಟದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಯಾರೋ ಒಬ್ಬರು ಒಂದು ಮಹಾಪುರುಷನಾಗಿ ಆ ಕುಟುಂಬದಲ್ಲಿ ಅವತರಿಸ್ತಾರೆ. ಅದು ಅವರು ಪ್ರಾರ್ಥನೆ. ಯಾಕಂದರೆ ಮಕ್ಕಳು ಜನ್ಮಾಂತರ ಋಣಾನ ಬಂದ ಮಕ್ಕಳು ಅಂತಕ್ಕಂಥದ್ದು ಅವರು ಪ್ರಾರ್ಥನೆ ಮಾಡಿರ್ತಾರೆ. ಇವ್ರದ್ದು ಯಾವುದೋ ಓದ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯತಮವಾದ ಕರ್ಮಾದಿಗಳು ಆಕ್ಟಿವೇಟ್ ಆಗುತ್ತೆ. ಮದುವೆ ಆದಮೇಲೆ ಮಕ್ಕಳು ಸಂತಾನಕ್ಕೆ ಆಕ್ಟಿವೇಟ್ ಆದಾಗ ಆ ದಂಪತಿಗಳ ಒಂದು ಗರ್ಭದಲ್ಲಿ ಒಂದು ಯೋಗಪ್ರದನಾಗಿರ್ತಕ್ಕಂಥ ಮಗುವು ಜನಿಸಿದಾಗ ಅವನು ಬೆಳೆದು ದೊಡ್ಡವನಾದಾಗ ಅವನು ಆ ಕುಟುಂಬದ ಪೋಷಣೆ ಮಾಡಿ ಅಲ್ಲಿಂದ ಆ ಕುಟುಂಬಕ್ಕೆ ಒಂದು ಕೀರ್ತಿ ಬರತಕ್ಕಂಥದ್ದಾಗುತ್ತೆ ಅಂತ ಸಾಕಷ್ಟು ಎಕ್ಸಾಂಪಲ್ಸ್ ನಮ್ಮ ಹತ್ರ ಇದೆ. ಅದು ಯಾವುದೇ ಮಾರ್ಗದಲ್ಲಿರಲಿ, ಅದು ಯಾವುದೇ ಮಾರ್ಗದಲ್ಲಿದ್ದರೂ ಕೂಡ ಅವ್ರು ರಾಜಕೀಯದಲ್ಲಿರಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರಲಿ, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಇದ್ದರೂ ಕೂಡ ನಮಗೆ ಆ ವ್ಯಕ್ತಿ ಆ ಕುಟುಂಬದಲ್ಲಿ ಕೀರ್ತಿಯನ್ನು ತಂದಿದ್ದಾನೆ ಅಂದರೆ ಅವನಿಗೆ ಪೂರ್ವಜನ್ಮದಲ್ಲಿ ಇರ್ತಕ್ಕಂಥ ಗ್ರಹಗಳ ಸಂಯೋಜನೆ, ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಭಾಗ್ಯಭಾವದಲ್ಲಿ ಇರ್ತಕ್ಕಂಥ ತಂದೆಯ ಒಂದು ಪೂರ್ಣ ಫಲ ಆ ಮಗುವಿಗೆ ಸಿಕ್ಕಿದಾಗ ಅವನು ಉತ್ಕೃಷ್ಟ ಫಲವನ್ನು ಹೊಂದುವಂಥ ಯೋಗಕಾರಕನಾಗ್ತಕ್ಕಂಥವನಾಗ್ತಾನೆ. ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ಇವತ್ತು ನಾವು ಸಣ್ಣ ಸಣ್ಣ ಮಕ್ಕಳು, ಇವಾಗ ನಮಗೆ ಕ್ರಿಕೆಟಲ್ಲಿ ಯಾರೊಬ್ಬ ಚಿಕ್ಕ ಹುಡುಗ ವೈಭವ್ ಸೂರ್ಯವಂಶಿ ಅಂತ ಒಂದು ಚಿಕ್ಕ ಹುಡುಗ, 15 ವರ್ಷದ ಹುಡುಗ, ಅವರು ಕಡುಕಷ್ಟದಲ್ಲಿ ಇದ್ರು ಕೂಡ ಆ 15ನೇ ವರ್ಷಕ್ಕೆ ಅವನಿಗೆ, ಯಾಕಂದ್ರೆ ಅವ್ರ ಬಾಲ್ಯದಲ್ಲಿ ಅವ್ರ ತಂದೆ ಭಾಗ್ಯವನ್ನು ವೃದ್ಧಿ ಮಾಡ್ಬೇಕಂತೇಳಿ ತಂದೆ ಪಣ ತೊಟ್ಟಾಗ ತಂದೆ ಮುಖಾಂತರವಾಗಿ ಆ ಮಗುವಿಗೆ ಭಾವನಾತ್ಮಕವಾದಂತ ವಿಚಾರದಲ್ಲಿ ಅವನು ಅದರೊಟ್ಟಿಗೆ ಫಲವನ್ನು ಕಾಣುವ ಫಲವನ್ನ ಕಂಡುಕೊಳ್ತಾನೆ. ಅಂತ ಸಂದರ್ಭದಲ್ಲಿ ಏನಾಯ್ತು, ಅವನು ಪ್ರಖ್ಯಾತಿಯನ್ನು ಹೊಂದ. ಯಾವೊಬ್ಬ ಮನುಷ್ಯನಿಗೆ ಪ್ರಖ್ಯಾತಿ ಬರುತ್ತೋ, ಕೀರ್ತಿ ಬರುತ್ತೋ, ದುಡ್ಡು ತಾನಿಂದ ತಾನೇ ಬರ್ತಕ್ಕಂಥದ್ದಾಗುತ್ತೆ. ಇದಕ್ಕೆ ಕಾರಕನ ಯಾರು? ನಾನು ಅವನ ಜಾತಕದಲ್ಲೂ ಕೂಡ ಪರಿಶೀಲನೆ ಮಾಡಿದ್ದೀನಿ. ಅವನಿಗೆ ಯೋಗಪ್ರದವಾಗಿರ್ತಕ್ಕಂಥದ್ದು ಗುರು ಮತ್ತೆ ಕುಜ. ಅದಕ್ಕೆ ಕುಜನು ಕ್ರೀಡಾಕಾರಕನು, ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಕುಜನು ಸಂಬಂಧ ಇರ್ತಕ್ಕಂಥದ್ದಾಗಿರುತ್ತೆ. ಪೊಲೀಸ್ ಅಧಿಕಾರಿಗಳು, ಮಿಲಿಟರಿ, ಕ್ರೀಡೆ, ಇದಕ್ಕೆಲ್ಲ ಕುಜನ ಕಾರಕನಾಗ್ತಕ್ಕಂಥವನು. ಅವನ ಜಾತಕದಲ್ಲಿ ಗುರು ಮತ್ತೆ ಕುಜನ ಸಂಯೋಜನೆ ಚೆನ್ನಾಗಿದೆ, ಚಂದ್ರನ ಬಲವು ಚೆನ್ನಾಗಿದೆ. ಹಾಗಿದ್ದಾಗ ಗುರು, ಚಂದ್ರ ಮತ್ತೆ ಕುಜನ ಸಂಯೋಜನೆ ಬಂತು. ಚಂದ್ರ ಬಹಳ ಮುಖ್ಯವಾಗಿ ನಾವು ಕಮ್ಯುನಿಕೇಶನ್, ಬುಧನ ಹೇಗೆ ಕಾರಕನಾಗ್ತಾನೋ ಚಂದ್ರ ಹೆಸರನ್ನು ತಂದು ಕೊಡ್ತಕ್ಕಂಥವನಾಗ್ತಾನೆ. ಚಂದ್ರನ 15 ದಿನಗಳ ಕಾಲ ಕ್ಷೀಣವಾಗಿದ್ರೆ 15 ದಿನಗಳ ಕಾಲ ವೃದ್ಧಿಯಲ್ಲಿ ಇರ್ತಾನೆ. ಅವನು ಹುಟ್ಟಿದಂಥದ್ದು ಚಂದ್ರ ಪೂರ್ಣ ಚಂದ್ರಯುಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಜಾತಕಾನುಸಾರದಲ್ಲಿ ಕೆಲವು ಗ್ರಹಗಳು ನಮಗೆ ಪೂರ್ಣತ್ವ ಇಲ್ಲದೆ ಇದ್ರೂ ಕೂಡ ಅಪೂರ್ಣತ್ವವಾಗಿರ್ತಕ್ಕಂಥ ಫಲವನ್ನ ಪರಿವರ್ತನೆ ಮಾಡತಕ್ಕಂಥ ಶಕ್ತಿ ಕೆಲವೊಂದಷ್ಟು ದುಸ್ಥಾನಾಧಿಪತಿಗಳು ಕೂಡ ಆ ಒಂದು ಶುಭ ಫಲವನ್ನು ಕೊಡ್ತಕ್ಕಂಥದ್ದಿದೆ. ಹಾಗಾಗಿ ಆ ದುಸ್ಥಾನಾಧಿಪತಿಯು ಕೂಡ ಈಗ 12ನೇ ಭಾವಕ್ಕೆ ಬಂದ್ರೆ ವ್ಯಯಭಾವಕ್ಕೆ ಬಂದಾಗ ಅದೇನು ಫಲ ಕೊಡಲ್ಲ ಅಂತ ಹೇಳ್ತಾರೆ. ಖಂಡಿತ ಇಲ್ಲ. ಆ ವ್ಯಯಭಾವಕ್ಕೆ ಏನಾದರೂ ಗುರುವಿನ ದೃಷ್ಟಿ ಸಂಪನ್ನವಾಗಿದ್ದಾಗ ಅವನು ಕೀರ್ತಿಯು ಜಾಸ್ತಿ ಆಗುತ್ತೆ. ಅದು 6ನೇ ಅಧಿಪತಿ 5ನೇ ಅಧಿಪತಿ ಆಗಿದ್ದು 12ನೇ ಭಾವದಲ್ಲಿ ಕೂತ್ಕೊಂಡಿದ್ದಾಗಲೂ ಕೂಡ ಅವನು ಉತ್ಕೃಷ್ಟ ಫಲವನ್ನು ಕೊಡ್ತಕ್ಕಂಥವನಾಗ್ತಾನೆ. ಕೆಲವು ಗ್ರಹಗಳು 2 ಮನೆಗಳಿಗೆ ಒಂದು ಗ್ರಹ ಇದೆ. ಕುಜನ 2 ಮನೆಗಿದೆ, ಶನಿ 2 ಮನೆಗಿದ್ದಾನೆ, ಶುಕ್ರನ 2 ಮನೆಗಿದ್ದಾನೆ, ಚಂದ್ರ ರವಿಚಂದ್ರನನ್ನು ಹೊರತುಪಡಿಸಿ ಎಲ್ಲರಿಗೂ ಕೂಡ 2 ಮನೆಗಳಿದ್ದಾವೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದಳ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.